ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ತಮ್ಮ ಮಾಧುರ್ಯ ಕಂಠದಿಂದ ಇಡೀ ದಕ್ಷಿಣ ಭಾರತವನ್ನ ಮನಸೋರೆಗೊಳಿಸಿದ್ದಂತಹ ಒಂದು ಅದ್ಭುತ ಗಾಯಕಿ ಇವತ್ತು ಇನ್ನಿಲ್ಲ ಅನ್ನುವಂಥ ಸುದ್ದಿ. ಕೆಲವೇ ಕ್ಷಣಗಳಲ್ಲಿ ಸ್ವರ ಲಲಿತೆ ಎಸ್ ಜಾನಕಿಯವರ ಅಂತ್ಯಕ್ರಿಯೆ ನಡೆಯುತ್ತೆ. ಕಣಿಯನಹುಂಡಿಯ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯಲಿದ್ದು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಪಾರ್ಥಿವ ಶರೀರಕ್ಕೆ ಅಗ್ನಿಸ್ಪರ್ಶವನ್ನ ಮಾಡಲಿದ್ದಾರೆ ಎಸ್ ಜಾನಕಿ ಅವರ ಮೊಮ್ಮಗಳು. ಕೆಲವೇ ಕ್ಷಣಗಳಲ್ಲಿ ಸ್ವರಲಲಿತೆ ಎಸ್ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ನಡೆಯಲಿದ್ದು ಅವರ ಮೊಮ್ಮಗಳು ಅಪ್ಸರಾ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಜಾನಕಿ ಅಮ್ಮ ಅಚ್ಚುಮೆಚ್ಚಿನ ಗಾಯಕಿ. ಜೊತೆಗೆ ನಮಗೆ ಜಾನಕಿ ಅಮ್ಮ ಅಂದ ತಕ್ಷಣ ಕಣ್ಮುಂದೆ ಒಂದು ಚಿತ್ರಣ ಕಾಣಿಸಿಗುತ್ತೆ. ಯಾವಾಗಲೂ ಕೂಡ ಶ್ವೇತವರ್ಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ಜಾನಕಿ ಅಮ್ಮ ತಮ್ಮ ಮಧುರ ಕಂಠದಿಂದಲೇ ಎಲ್ಲರ ಮನಸ್ಸನ್ನ ಗೆಲ್ತಾ ಇದ್ರು. ಸ್ವರ ಸರಸ್ವತಿ ಅಂತಾನೆ ಬಿರುದನ್ನ ಪಡ್ಕೊಂಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಇವರಿಗೆ ಒಂದ್ಸಲ ಪದ್ಮಶ್ರೀ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡುತ್ತೆ. ಬಟ್ ಇವರು ಅದನ್ನು ಬೇಡಂತ ಅದೇ ದಿನ ತಿರಸ್ಕಾರ ಮಾಡಿಬಿಡ್ತಾರೆ. ಅದಕ್ಕೆ ಅವ್ರು ಕೊಟ್ಟಿರೋ ಕಾರಣ ಏನು ಗೊತ್ತಾ? ದಕ್ಷಿಣ ಭಾರತದ ಕಲಾವಿದರನ್ನ, ದಕ್ಷಿಣ ಭಾರತದ ತಾರಾಗಣದಲ್ಲಿರೋರನ್ನ ಕೇಂದ್ರ ಸರ್ಕಾರ ನಡೆಸ್ಕೊಳ್ಳೋ ರೀತಿ ಯಾವಾಗಲೂ ಕೂಡ ನಮ್ಮನ್ನು ಯಾಕೆ ಕಡೆಯದಾಗಿನೇ ನೀವು ಗುರುತಿಸ್ತೀರಾ, ಹಾಗಾಗಿ ನನಗೆ ಯಾವುದೇ ರೀತಿಯಾದಂಥ ಪದ್ಮ ಪ್ರಶಸ್ತಿ ಬೇಡ ಅಂತ ನೇರವಾಗಿ ತಿರಸ್ಕಾರ ಮಾಡಿದ್ರಂತೆ. ಕೇವಲ ನನಗೆ ಅಭಿಮಾನಿಗಳು ತೋರಿಸುವಂತ ಪ್ರೀತಿ ಮಾತ್ರ ಸಾಕು ಅಂತ ಸ್ವರ ಸರಸ್ವತಿ ಎಸ್ ಜಾನಕಿ ಅಮ್ಮನವರು ಹೇಳಿದ್ರಂತೆ. ಇನ್ನು ಕೊನೆಯ ಕ್ಷಣದವರೆಗೂ ಕೂಡ ಅವರು ಮೈಸೂರಿನಲ್ಲಿ ಕಳೆಯೋದಕ್ಕೆ ಇಷ್ಟಪಟ್ಟಿದ್ರು. ಹಾಗೆ ತಮ್ಮ ಅಂತ್ಯ ಸಂಸ್ಕಾರ ಕೂಡ, ತಮ್ಮ ಅಂತ್ಯಕ್ರಿಯೆ ಕೂಡ ಮೈಸೂರಲ್ಲೇ ಆಗಬೇಕು ಅಂತ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಇವತ್ತವರ ಆಸೆಯಂತೆ ಅವರ ನಿವಾಸದಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಅಂತ್ಯಕ್ರಿಯೆ ಸ್ಥಳಕ್ಕೆ ಪಾರ್ಥಿವ ಶರೀರದ ಮೆರವಣಿಗೆ ಆರಂಭವಾಗಿದೆ. ಕಣಿಯನಹುಂಡಿಯ ತೋಟದವರೆಗೂ ಕೂಡ ಅಂತಿಮ ಯಾತ್ರೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗಿದೆ. ಅಲಂಕೃತ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಯಾವ ರೀತಿ ಗೌರವ ಕೊಟ್ಟರೂ ಕೂಡ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮಗೆ ನೋವಾಗ್ಲಿ, ಖುಷಿಯಾಗ್ಲಿ, ಬೇಜಾರಾಗ್ಲಿ, ನಾವೆಲ್ಲ ಏನ್ ಕೇಳ್ತೀವಿ ಹೇಳಿ? ಸಂಕೇತವನ್ನ ಕೇಳ್ತೀವಿ. ಅದರಲ್ಲಿ ಜಾನಕಿ ಅಮ್ಮ ನಿಸ್ಸೀಮರು. 70, 80, 90ರ ದಶಕದಲ್ಲೂ ಕೂಡ ತಮ್ಮ ಛಾಪನ್ನ ಹಾಗೆ ಉಳಿಸ್ಕೊಂಡಿದ್ರು ಎಸ್ ಜಾನಕಿ ಅಮ್ಮ.